ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಯಾವ್ಯಾವ ವಿದ್ಯಾರ್ಥಿಗಳು ಕಾಮೆಡ್ ಕೆದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ವೆರಿ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಮೆಡ್ ಕೆ ಕೌನ್ಸಿಲಿಂಗ್ ಇವತ್ತು ಸ್ಟಾರ್ಟ್ ಆಗ್ತಾ ಇದೆ. KCET ಕೌನ್ಸಿಲಿಂಗ್ ಇನ್ನೊಂದು ವಾರದಲ್ಲಿ ಕೂಡ ಸ್ಟಾರ್ಟ್ ಆಗುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದರೆ KCET ಇಂಜಿನಿಯರಿಂಗ್ ಮತ್ತು ನೀಟ್ ಕೌನ್ಸಿಲಿಂಗ್ ಸೈಮಲ್ಟೇನಿಯಸ್ಲಿ ಮಾಡ್ತೀವಿ ಅಂತೇಳಿ ಆಲ್ರೆಡಿ ಹೇಳಿದ್ದಾರೆ. ಮತ್ತು ಸೈಮಲ್ಟೇನಿಯಸ್ಲಿ ಮಾಡೋದು ಒಳ್ಳೆಯ ಒಂದು ಬೆಳವಣಿಗೆ ಕೂಡ ಹೌದು. ಆದರೆ ಅದರ ಜೊತೆಗೆ ಕಾಮೆಡ್ ಕೆದವರು ಮಾಡಬೇಕಿತ್ತು, ಬಟ್ ಕಾಮೆಡ್ ಕೆದವರು ಮೊದಲೇ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇರೆ ಬೇಕಾದಷ್ಟು ಕಾರಣಗಳಿರ್ಬೋದು. ಬಟ್ ಇಲ್ಲಿ ನಾನು ಹೇಳೋದಕ್ಕೆ ಹೊರಟಿರುವಂಥದ್ದು ಭಾಳ ಜನ ವಿದ್ಯಾರ್ಥಿಗಳ ತಲೆಯಲ್ಲಿ ಒಂದು ಕ್ವಶನ್ ಕಾಡ್ತಾ ಇದೆ. ಅದೇನಂತ ಅಂದರೆ, ಸರ್ ಈಗ ನಾನು ಕಾಮೆಡ್ ಕೆದಲ್ಲಿ ಫೀಸ್ ಪೇ ಮಾಡಲೇಬೇಕಾ ಫಸ್ಟ್ ರೌಂಡ್ ಆದಮೇಲೆ? ಸೊ ಫೀಸ್ ಪೇಮೆಂಟ್ ಮಾಡಿ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ತನಕ ವೆಯ್ಟ್ ಮಾಡಿಬಿಟ್ಟು ಕಾಲೇಜಿಗೆ ಹೋಗಿ ಅಡ್ಮಿಷನ್ನು ಕೂಡ ತೊಗೊಳ್ಬೇಕು. ಸೊ ಅಡ್ಮಿಷನ್ ಇಲ್ಲಿ ತೊಗೊಂಡ ಮೇಲೆ ಮುಂದೆ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿ ಅಲ್ಲೇನಾದರೂ ಸೀಟ್ ಸಿಕ್ಕರೆ ಸೊ ನನಗೆ ದುಡ್ಡನ್ನು ವಾಪಸ್ ಕೊಡ್ತಾರೋ ಇಲ್ಲೋ, ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಏನು ನಿಮಗೆ ಅಡ್ಮಿಷನ್ ಟೈಮಲ್ಲಿ ತೊಗೊಳ್ತಾರೆ ಅದನ್ನು ವಾಪಸ್ ಕೊಡ್ತಾರೋ ಇಲ್ಲೋ ಅನ್ನೋದು ಬಹಳ ದೊಡ್ಡ ಕ್ವಶನ್ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೇಳ್ತಾ ಇರುವಂಥದ್ದು. ಸೊ ಇದಕ್ಕೆ ಸೊಲ್ಯೂಷನ್ ನಾನು ಹಿಂದೆ ಒಂದಷ್ಟು ವಿಡಿಯೋಗಳಲ್ಲೂ ಕೂಡ ಹೇಳಿದೆ. ಸೊ ಫೋನ್ ಮಾಡಿ ಕೇಳಿ, ಕಾಮೆಡ್ ಕೆಯ ಈ ಒಂದು ಕಸ್ಟಮರ್ ಕೇರಿಗೆ ಅವರು ನಿಮಗೆ ರೆಸ್ಪಾನ್ಸ್ ಕೊಡ್ತಾರೆ. ಕ್ಲಿಯರಾಗಿ ಕೇಳಿ, ನಮಗೆ ವಿತ್ ದ ಪ್ರೂಫ್ ಮೇಲ್ ಕಳಿಸ್ಕೊಡಿ ಅಂತ ಕೇಳಿ ಅಂತ ಹೇಳಿದೆ. ಅದಕ್ಕೆ ನಮ್ಮ ಒಬ್ಬ ವಿದ್ಯಾರ್ಥಿಯ ಪಾಲಕರು, ಅವರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಇದನ್ನು ನನಗೆ ಹೇಳೋದಕ್ಕೆ, ನನಗೆ ಇನ್ಫಾರ್ಮೇಷನ್ ಕೊಟ್ಟಿರೋದಕ್ಕೆ. ಸೊ ನಮ್ಮ ಒಬ್ಬ ವಿದ್ಯಾರ್ಥಿಯ ಪೇರೆಂಟ್ ಏನು ಮಾಡಿದರು ಅಂತಂದರೆ, ಸೊ ಡೀಟೇಲ್ ಆಗಿ ಒಂದು ಮೇಲನ್ನು ಹಾಕಿದರು. ಮೇಲನ್ನು ಕೂಡ ಎಷ್ಟು ಚೆಂದಾಗಿ ಬರೆದಿದ್ದಾರೆ ನೋಡಿ. ಸೊ ಇದು ಬಹಳ ಇಂಪಾರ್ಟೆಂಟು. ಸೊ ನೀವು ಯಾವುದೇ ಒಂದು ಮೆಸೇಜನ್ನು ನೋಡಿ, ಆ ಮೆಸೇಜ್ ಹೇಗಿದೆ ಅನ್ನೋದ್ರ ಮೇಲೆ ನಾವು ಅದನ್ನು ಮುಂದೆ ಓದಬೇಕು ಬೇಡ ಅನ್ನೋದನ್ನು ಡಿಸೈಡ್ ಮಾಡ್ತೀವಿ. ಅದೇ ರೀತಿ ಯಾವುದೇ ಹೈಯರ್ ಅಫಿಷಿಯಲ್ಸ್ ಇರ್ಬೋದು, ನಾವು ಹೇಳುವಂತಹ ರೀತಿ ಅವರಿಗೆ ಕನ್ವೆ ಆಗಬೇಕು, ಅವರಿಗೆ ಖುಷಿ ಆಗಬೇಕು. ಆವಾಗ ಏನಾಗ್ತದೆ ಅಂತಂದರೆ ನಮ್ಮ ಒಂದು ಮೆಸೇಜ್ ಅವರು ಓಪನ್ ಮಾಡಿ ನೋಡ್ತಾರೆ, ಅದಕ್ಕೊಂದು ರಿಪ್ಲೈ ಕೊಡ್ತಾರೆ. ಎಷ್ಟು ಚೆಂದಾಗಿ ಮೆಸೇಜ್ ಕಳಿಸಿದ್ದಾರೆ ನೋಡಿ. ಒಂದಷ್ಟು ಮಂದಿ ಕಳಿಸ್ತಾರೆ, ಏನು ಮುಂದೆ ಏನು ಹಿಂದೆ ಏನು ಇರೋದೇ ಇಲ್ಲ. ನನಗೂ ಭಾಳಷ್ಟು ಜನ ಮೆಸೇಜ್ ಕಳಿಸ್ತಾರೆ, ಏನು ಇಲ್ಲೇ ಇಲ್ಲ ಅಂದರೆ ಅವರೊಂದು ರೀತಿ ನಾನು ಅವರ ಕೆಳಗೆ ಕೆಲಸ ಮಾಡುವಂಥ ಆಳು ಅಂತ ಅಂದ್ಕೊಳ್ಳೋ ರೀತಿಯಲ್ಲಿ ಮೆಸೇಜ್ ಮಾಡ್ತಾರೆ. ಸರ್ ಯು ಸೆಂಡ್ ದಿಸ್ ಅದೇ ಒಂದು ಕೇಳುವಂಥ ರೀತಿ ಬೇರೆ ಇರ್ತದೆ. ಸರ್ ಮೈ ಸೆಲ್ಫ್ ದೇ ಆರ್ ಸೋ ಆ್ಯಂಡ್ ಸೋ, ನಾನು ಈ ಕಾಲೇಜಲ್ಲಿ ಕಲ್ತಿದ್ದೀನಿ, ನಾನು ಈ ಊರವನು, ಸೊ ನಾನು ನಿಮಗೆ ಇದನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಸೊ ಇದನ್ನು ಕೊಡ್ತೀರಾ, ಹೀಗೆ ಏನಾದರೂ ಕೇಳಿದರೆ ಎಷ್ಟು ಖುಷಿ ಆಗ್ತದೆ ನೋಡಿ. ಅದ್ರ ಬದಲಿಗೆ ಸರ್ ಯು ಹ್ಯಾವ್ ಟು ಸೆಂಡ್ ಮೀ ದಿಸ್, ಸರ್ ವೆದರ್ ಯು ವಿಲ್ ಸೆಂಡ್ ದಿಸ್ ಆರ್ ನಾಟ್. ದಿಸ್ ಈಸ್ ನಾಟ್ ದ ವೇ ಟು ಆಸ್ಕ್. ಗೊತ್ತಿರಲಿ, ಈಗಿನ ಕಾಲದಲ್ಲಿ ಯಾರೂ ಕೂಡ ಯಾರ ಕೆಳಗೂ ಕೂಡ ಒತ್ತಾಯದಿಂದ ಕೆಲಸ ಮಾಡೋದಿಲ್ಲ. ಯು ಶುಡ್ ನಾಟ್ ಆ್ಯಕ್ಟ್ ಆ್ಯಸ್ ಅ ಬಾಸ್, ಗೊತ್ತಿರಲಿ. ಸೊ ಅದಕ್ಕೆ ಒಂದು ಕರೆಕ್ಟಾದ ರೀತಿ ಇರ್ತದೆ, ರಿಕ್ವೆಸ್ಟ್ ಮಾಡ್ಕೊಳ್ಳೋ ಒಂದು ರೀತಿ ಇರ್ತದೆ. ಎಷ್ಟು ಚೆಂದಾಗಿ ಒಂದು ಮೇಲನ್ನು ಹಾಕಿದ್ದಾರೆ ನೋಡಿ. ಸೊ ಅವ್ರು ಕೇಳಿದ್ದಿಷ್ಟೇ, ಟ್ರೈಂಗ್ ಟು ರೀಚ್ ಯುವರ್ ಹೆಲ್ಪ್ಲೈನ್ ನಂಬರ್. ನಿಮ್ಮನ್ನು ಕಾಲ್ ಮಾಡೋದಕ್ಕೆ ಭಾಳಷ್ಟು ಸಾರಿ ಟ್ರೈ ಮಾಡಿದೆ, ಬಟ್ ರೀಚ್ ಆಗಲಿಲ್ಲ, ಬಟ್ ಮೇಲ್ ಮಾಡ್ತಾ ಇದ್ದೀನಿ. ಮೈ ಡಾಟರ್ ಹೆಸರು ಮತ್ತು ಅಪ್ಲಿಕೇಶನ್ ನಂಬರ್ ಹ್ಯಾಸ್ ಗಾಟ್ ಕಾಮೆಡ್ ಕೆ ರ್ಯಾಂಕ್. ಕೌನ್ಸಿಲಿಂಗ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ 9th July. ಸೊ 9th July ಅಂತ ಯಾಕೆ ಹಾಕಿದ್ದಾರೆ ಅಂತಂದರೆ ಅವರು ಮಾಕನ್ನು ಕನ್ಸಿಡರ್ ಮಾಡಿಲ್ಲ, ರಿಯಲ್ ಅಲಾಟ್ಮೆಂಟನ್ನು ಕನ್ಸಿಡರ್ ಮಾಡಿದ್ದಾರೆ. ಸೊ ದೆನ್ ನೋಡಿ, ಶಿ ಹ್ಯಾಡ್ ಆಲ್ಸೋ ರಿಟರ್ನ್ KCET ಆ್ಯಂಡ್ ಹ್ಯಾಡ್ ಗಾಟ್ ರ್ಯಾಂಕ್ ಬಟ್ ದ ಕೌನ್ಸಿಲಿಂಗ್ ಹ್ಯಾಡ್ ನಾಟ್ ಯೆಟ್ ಸ್ಟಾರ್ಟೆಡ್. So in case she accepts it in Comed K counseling, gets admitted in the engineering college. So and if later she gets an engineering seat through KCET in the till second extended round, what will be the Comed K admission status? Whether Comed K admission status will be cancelled? ಎರಡನೇದಾಗಿ, if yes, will the original documents will be given by the college? If yes, whether full amount will be repaid, ಅಂದರೆ refunded by the Comed K. ಭಾಳ ಚೆಂದಾಗಿ ಕೇಳಿರುವಂಥದ್ದು. ಐ ಆಮ್ ವೆರಿ ಇಂಪ್ರೆಸ್ಡ್ ಬೈ ದಿಸ್ ದ ವೇ ಆಫ್ ಅ ಮೇಲ್. ಡೆಫಿನೆಟ್ಲಿ ನೀವು ಸಾಫ್ಟ್ವೇರಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಅಥವಾ ಯಾವುದಾದ್ರು ಒಂದು ಆರ್ಗನೈಸೇಷನ್ ಇನ್ಸ್ಟಿಟ್ಯೂಟ್ ವರ್ಕ್ ಮಾಡ್ತಾ ಇದ್ದರೆ, ಎಲ್ಲ ಒಂದು ಕಮ್ಯುನಿಕೇಷನ್ ಮೇಲ್ ಥ್ರೂ ಆಗ್ತಾ ಇದ್ದರೆ ನಿಮ್ಮ ಮೇಲ್ ಇಷ್ಟು ಚೆನ್ನಾಗಿ ಕಾಣೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಎಲ್ಲರೂ ಕೂಡ ಹೀಗೆ ಮಾಡಬೇಕು, ಹೀಗೆ ಬರೀಬೇಕು ಅಂತ ಅಲ್ಲ. ಬಟ್ ಕೆಲವೊಂದಷ್ಟು ರಿಕ್ವೆಸ್ಟ್ ಮಾಡುವಂಥ ರೀತಿ ಇರ್ತದೆ, ಅದನ್ನು ವಿದ್ಯಾರ್ಥಿಗಳಾಗಲಿ ಮತ್ತು ಪಾಲಕರಾಗಲಿ ಅರ್ಥ ಮಾಡ್ಕೊಳ್ಳೇಬೇಕು. ಸೊ ಇನ್ನು ಅದಕ್ಕೆ ಕಾಮೆಡ್ ಕೆದವರು ರಿಪ್ಲೈಯನ್ನು ನಾನು ತೋರಿಸ್ತಾ ಇದ್ದೀನಿ, ಭಾಳ ಇಂಪಾರ್ಟೆಂಟ್ ನೋಡಿ. ಕಾಮೆಡ್ ಕೆ ರಿಪ್ಲೈ ಏನಿತ್ತು ಅಂತಂದರೆ, ಥ್ಯಾಂಕ್ ಯು ಫಾರ್ ರೈಟಿಂಗ್ ಟು ಅಸ್. ಕ್ಯಾಂಡಿಡೇಟ್ ಹೂ ಹ್ಯಾವ್ ಎಕ್ಸೆಪ್ಟೆಡ್ ಅ ಸೀಟ್ ಇನ್ round 1 and round 2 ಆ್ಯಂಡ್ ಲೇಟರ್ ಗೆಟ್ಸ್ KCET ಸೀಟ್ ಶುಡ್ ಕ್ಯಾನ್ಸಲ್ ದೇರ್ ಸೀಟ್ ಡ್ಯೂರಿಂಗ್ ಸೀಟ್ ಕ್ಯಾನ್ಸಲೇಷನ್ ಪೀರಿಯಡ್. ಸೊ ಇಲ್ಲಿ ಎರಡು ರೀತಿ ಕ್ರೈಟೀರಿಯಾವನ್ನು ಅವರು ಹೇಳಿದರು. ಒಂದನೇದಾಗಿ, ನೀವು round 1 ಮತ್ತು round 2, ಈಗ ಕಾಮೆಡ್ ಕೆ round 1 ಮತ್ತು round 2ದಲ್ಲಿ ಸಿಕ್ಕಿರುವಂಥ ಸೀಟನ್ನು, ಅಡ್ಮಿಟ್ ಆಗಿರುವಂಥ ಸೀಟನ್ನು round 2 ಎಂಡಿಗೆ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬಹುದು.
ಅದರ ಒಂದು ಪ್ರೂಫನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಅದನ್ನು ಆಲ್ರೆಡಿ ಇಲ್ಲಿ ಕೊಟ್ಟೇ ಬಿಟ್ಟಿದ್ದಾರೆ ನೋಡಿ, ಕೊಟ್ಟೇ ಬಿಟ್ಟಿದ್ದಾರೆ ಇಲ್ಲಿ ನೋಡಿ. ರೌಂಡ್ 1 ಸೀಟ್ ಕ್ಯಾನ್ಸಲೇಷನ್ 2 PM ಆಫ್ 13 July to 19 July ಅಂತ ಇದೆ. ಬಟ್ ಕೆಳಗಡೆ ನೋಡಿ ರೌಂಡ್ 1 ಕ್ಯಾನ್ ಆಲ್ಸೋ ಕ್ಯಾನ್ಸಲ್ ದ ಸೀಟ್ ಇನ್ ರೌಂಡ್ 2 ಅಂತಲೂ ಕೂಡ ಇದೆ. ಸೊ ಇದು ಕೂಡ ಇದು ನಾರ್ಮಲ್ ಪ್ರೊಸೀಜರ್ ಅವ್ರದ್ದು. ಅಂದರೆ ನಿಮಗೆ ಕಾಮೆಡ್ ಕೇದಲ್ಲಿ ರೌಂಡ್ 1 ಮತ್ತು ರೌಂಡ್ 2ದಲ್ಲಿ ಏನಾದರೂ ಸೀಟ್ ಸಿಕ್ಕು ಮುಂದೆ ಅದೇ ಟೈಮಲ್ಲಿ KCET ಫಸ್ಟ್ ರೌಂಡು ಕೂಡ ಆಗಿಬಿಟ್ಟಿದೆ, ಅದರಲ್ಲೂ ನಿಮಗೆ ಸೀಟ್ ಗೊತ್ತಾಗಿದೆ, ಕನ್ಫರ್ಮ್ ಆಗಿದೆ ಅಂತ ಅಂದರೆ ಆವಾಗ ಇಲ್ಲಿ ನಾರ್ಮಲ್ ಆಗಿ ರೌಂಡ್ 2 ಆದಮೇಲೆ ಕಾಮೆಡ್ ಕೇದಲ್ಲಿ ರೌಂಡ್ 2 ಆದಮೇಲೆ ಒಂದು ಕ್ಯಾನ್ಸಲೇಷನ್ ಪೀರಿಯಡ್ ಏನಿರ್ತದೆ, ಸೊ ಅದರಲ್ಲಿ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಆದರೆ KCET ಕೌನ್ಸಿಲಿಂಗ್ ಎನ್ನುವುದರು ಬಹಳ ಲೇಟ್ ಆದರೆ, KCET ಕೌನ್ಸಿಲಿಂಗ್ ಏನಾದರೂ ನಿಮ್ಮದು ಬಹಳ ಲೇಟ್ ಆದರೆ ಆವಾಗ ಏನು ಪ್ರೊಸೀಜರ್ ಇರ್ತದೆ, ಅದಕ್ಕೂ ಸೊಲ್ಯೂಷನನ್ನು ಕೊಟ್ಟಿದ್ದಾರೆ ನೋಡಿ. ಕ್ಯಾಂಡಿಡೇಟ್ ಎಕ್ಸೆಪ್ಟಿಂಗ್ ಅ ಸೀಟ್ ರೌಂಡ್ 1 ಕ್ಯಾನ್ ಆಲ್ಸೋ ಕ್ಯಾನ್ಸಲ್ ದೇರ್ ಸೀಟ್ ಡ್ಯೂರಿಂಗ್ ರೌಂಡ್ 2 ಕ್ಯಾನ್ಸಲೇಷನ್. ಅಂದರೆ ರೌಂಡ್ 1ನಲ್ಲಿ ನೀವು ಅಡ್ಮಿಷನ್ ಮಾಡ್ಕೊಂಡಿರೋ ಸೀಟನ್ನು ಕೂಡ ರೌಂಡ್ 2ದಲ್ಲಿ ಕ್ಯಾನ್ಸಲ್ ಮಾಡ್ಬೋದು, ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಆದರೆ ಇಫ್ ಅ ಕ್ಯಾಂಡಿಡೇಟ್ ಗೆಟ್ಸ್ KCET ಅಲಾಟ್ಮೆಂಟ್ ಆಫ್ಟರ್ ಕಾಮೆಡ್ ಕೆ ರೌಂಡ್ 3 ಅಲಾಟ್ಮೆಂಟ್ ನೋಡಿ, KCET ಅಲಾಟ್ಮೆಂಟ್ ಅಂದ್ರೆ KCET ಫಸ್ಟ್ ರೌಂಡ್ ಇರ್ಬೋದು, ಸೆಕೆಂಡ್ ರೌಂಡ್ ಇರ್ಬೋದು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಕ್ವಶನ್ ಕೂಡ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತಲೇ ಇತ್ತು, ಸೊ ಅದಕ್ಕೆ ಆನ್ಸರ್ ಅದೇ ಆಗಿರ್ಬೋದು. ಈಗ ಎರಡನೇ ಸಿನಾರಿಯೋ ಅಂದರೆ KCET ಏನಿದೆ ಅಡ್ಮಿಷನ್ನು ಅಥವಾ KCET ಕೌನ್ಸಿಲಿಂಗ್ ಏನಿದೆ ಇದು ಲಾಸ್ಟ್ ಆಗಿಬಿಡ್ತು. ಟಿಲ್ ದೆನ್ ಕಾಮೆಡ್ ಕೆ ಥರ್ಡ್ ರೌಂಡ್ ಕೂಡ ಮುಗಿದು ಬಿಟ್ಟಿದೆ. ಜಸ್ಟ್ ಇಮ್ಯಾಜಿನ್, ಥರ್ಡ್ ರೌಂಡ್ ಕೂಡ ಮುಗಿದು ಬಿಟ್ಟಿದೆ, ನಾನು ಫೀಸನ್ನು ಪೇ ಮಾಡಿದ್ದೀನಿ, ಕಾಲೇಜಿಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಟ್ಟು ಅಡ್ಮಿಷನ್ ತೊಗೊಂಡಿದ್ದೀನಿ. ಆಗ ಇಫ್ ಯು ಗೆಟ್ ಸೀಟ್ ಇನ್ ದ KCET ಅಲಾಟ್ಮೆಂಟ್, ಆವಾಗ ಏನು ಮಾಡ್ತೀವಿ ಅಂತಂದರೆ ಕಾಮೆಡ್ ಕೇದವರು ಆವಾಗಲೂ ಸೀಟನ್ನು ಕ್ಯಾನ್ಸಲ್ ಮಾಡ್ತಾರೆ. ಹೇಗೆ ಅಂತ ಅಂದರೆ ಯು ಹ್ಯಾವ್ ಟು ಪ್ರೊಡ್ಯೂಸ್ ದ ಪ್ರೂಫ್ ಆಫ್ KCET ಅಲಾಟ್ಮೆಂಟ್ ಲೆಟರ್ ಆ್ಯಂಡ್ ಫೀಸ್ ಪೇಡ್ ರಿಸೀಪ್ಟ್, ದೆನ್ ಓನ್ಲಿ ಕಾಮೆಡ್ ಕೆ ವಿಲ್ ರೀಫಂಡ್ ಫುಲ್ ಅಮೌಂಟ್. ನೋಡಿ, ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿಬಿಟ್ರು. ಬಟ್ ಇಲ್ಲಿ ಎಲ್ಲೂ ಕೂಡ ನೀಟ್ ಅನ್ನೋದರ ಮೆನ್ಷನ್ ಇಲ್ಲ, ಯಾಕೆಂದರೆ ಸ್ಟೂಡೆಂಟ್ ಕೂಡ ನೀಟ್ ಬಗ್ಗೆ ಕ್ವಶನ್ ಕೇಳಿಲ್ಲ, ಅದಕ್ಕಾಗಿ ಮಾಡಿಲ್ಲ. ಬಟ್ ನೀಟಲ್ಲಿ ಸೀಟ್ ಸಿಕ್ಕರೆ ಕಾಮೆಡ್ ಕೇದಲ್ಲಿ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಭಾಳ ಕಡಿಮೆ ಇದೆ. ಯಾಕೆ ಅಂತಂದರೆ ಲಾಸ್ಟ್ ಇಯರು ಕೂಡ ಇದನ್ನೇ ಮಾಡಿದ್ರು ಅವರು, ನನಗೆ ಗೊತ್ತಿದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ನಿಮಗೆ ರೌಂಡ್ 1 ಮತ್ತು ರೌಂಡ್ 2 ಸೀಟ್ ಸಿಕ್ಕಿದೆ, KCET ರೌಂಡ್ 1 ಆಗಿದೆ, ಆವಾಗ ಕಾಮೆಡ್ ಕೆ ಸೀಟನ್ನು ನೀವು ಕ್ಯಾನ್ಸಲ್ ಮಾಡ್ಬೋದು, ಯಾಕಂದರೆ ಕ್ಯಾನ್ಸಲೇಷನ್ ಪೀರಿಯಡ್ ಇರ್ತದೆ. ಒಂದೊಮ್ಮೆ ಕಾಮೆಡ್ ಕೆ ರೌಂಡ್ 3ನೂ ಮುಗಿದು ಬಿಡ್ತು, ಸೀಟ್ ಫಿಕ್ಸ್ ಆಯಿತು, ಅಡ್ಮಿಷನ್ ಮಾಡಿಸಿದ್ರಿ, ಫೀಸು ಪೇ ಮಾಡಿದಿರಿ, ಅದಾದಮೇಲೆ ಕಾಮೆಡ್ KCETಯಲ್ಲಿ ಥರ್ಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ತು. ಆವಾಗ ನೀವೇನು ಮಾಡಬೇಕು ಅಂದರೆ KCET ಅಲಾಟ್ಮೆಂಟ್ ಲೆಟರು ಫೀಸ್ ಪೇಡ್ ರಿಸಿಪ್ಟನ್ನು ಕಾಮೆಡ್ ಕೆಗೆ ಕಳಿಸಿದರೆ ಸೊ ಅವರು ನಿಮ್ಮ ಅಮೌಂಟನ್ನು ರಿಫಂಡ್ ಮಾಡ್ತಾರೆ, ಮತ್ತು ಸೊ ನಿಮ್ಮ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕೂಡ ಕೊಡ್ತಾರೆ. ಈಗ ವೆರಿ ಇಂಪಾರ್ಟೆಂಟ್, ಕಾಮೆಡ್ ಕೆ ರೌಂಡ್ 3ಯಲ್ಲಿ ಸೀಟ್ ಸಿಕ್ಕಿದೆ, ಅಡ್ಮಿಷನ್ ಮಾಡಿಸಿದ್ದೀರಿ, ಅಥವಾ ಕಾಮೆಡ್ ಕೆ ರೌಂಡ್ 3ಯಲ್ಲಿ ಸೀಟ್ ಅಲಾಟ್ ಆಗಿದೆ, ಬಟ್ KCETಯಲ್ಲಿ ನಿಮಗೆ ಸೀಟ್ ಅಲಾಟ್ ಆಗೇ ಇಲ್ಲ. ಅಂತಹ ಕೇಸಲ್ಲಿ ಕ್ಯಾಂಡಿಡೇಟ್ ಹ್ಯಾಸ್ ಟು ಜಾಯಿನ್ ದ ಅಲಾಟೆಡ್ ಕಾಲೇಜ್, ಕಂಪಲ್ಸರಿಯಾಗಿ ಅಲಾಟ್ ಆಗಲೇಬೇಕು, ಅಂದರೆ ಜಾಯಿನ್ ಆಗಲೇಬೇಕು. ದೆನ್ ಹಾಗಂಥೇಳಿ ಕಾಮೆಡ್ ಕೆ ಅಲಾಟ್ಮೆಂಟ್ ಲೀಸ್ಟಲ್ಲಿ ನಿಮ್ಮ ಹೆಸರು ಇರ್ತದೆ, ಫೈನಲ್ ಲೀಸ್ಟಲ್ಲಿ ನೀವು ಕಾಲೇಜಿಗೆ ನೀವು ಅಡ್ಮಿಷನ್ ತಗೊಳ್ಳೋದಿಲ್ಲ. ಅಂಥ ಕೇಸಲ್ಲಿ ನೀವು ಕಟ್ಟಿರುವಂಥ ಕಂಪ್ಲೀಟ್ ಫೀಸನ್ನು ಅವರು ಫೋರ್ಫೀಟ್ ಮಾಡ್ಕೋತಾರೆ. ಅದರ ಜೊತೆಗೆ ಸೀಟ್ ಬ್ಲಾಕಿಂಗ್ ಮಾಡಿರೋ ಒಂದು ಕಾರಣಕ್ಕಾಗಿ ನಿಮಗೆ 5 ವರ್ಷದ ಫೀಸನ್ನು ಪೇಮೆಂಟ್ ಪೆನಾಲ್ಟಿ ಅಂತಾಗಿ ಪೇ ಮಾಡಬೇಕಾಗ್ತದೆ. ಯಾಕಂದರೆ ಇದು ಸೀಟ್ ಬ್ಲಾಕಿಂಗ್ ಅಂತೇಳಿ ಹಂಚ್ಕೊಂಡು ಬಿಡ್ತದೆ ಅನ್ನೋದು ಗೊತ್ತಿರಲಿ. ಸೊ ಅದಕ್ಕೆ ಕ್ಯಾಂಡಿಡೇಟ್ಗಳು ಕಾಮೆಡ್ ಕೇದವ್ರು, ಅಂದರೆ ನಿಮಗೆ KCETಯಲ್ಲಿ ಸೀಟೇ ಸಿಕ್ಕಿಲ್ಲ, ಕಾಮೆಡ್ ಕೇದಲ್ಲಿ ಫಸ್ಟ್ ರೌಂಡಿಗೆ ಫೀಸ್ ಪೇ ಮಾಡ್ತೀರಿ, ಸೆಕೆಂಡ್ ರೌಂಡ್ ಹೋಗ್ತೀರಿ, ಥರ್ಡ್ ರೌಂಡ್ ಹೋಗ್ತೀರಿ, ಥರ್ಡ್ ರೌಂಡಲ್ಲಿ ನೀವು ಅಡ್ಮಿಷನ್ನೇ ತೊಗೊಳ್ಳೋದಿಲ್ಲ. ಅಂಥ ಕೇಸಲ್ಲಿ ಇದನ್ನು ಸೀಟ್ ಬ್ಲಾಕಿಂಗ್ ಅಂತ ಅನ್ಸ್ಕೊಳ್ತಾರೆ. ಸೀಟ್ ಬ್ಲಾಕಿಂಗ್ ಅಂತ ಮಾಡಿಕೊಂಡು ಸೊ 5 ವರ್ಷದ ಪೆನಾಲ್ಟಿಯನ್ನು ಕಟ್ಸ್ಕೋತಾರೆ, ನೀವು ಕಟ್ಟಿರುವಂಥ ಫೀಸನ್ನು ಫೋರ್ಫೀಟ್ ಮಾಡ್ಕೋತಾರೆ. ಡೆಫಿನೆಟ್ಲಿ ಇದು ಎಕ್ಸೆಪ್ಟೆಡ್, ಅದ್ರ ಬಗ್ಗೆ ಡೌಟೇ ಇಲ್ಲ, ರೈಟ್? ಇದು ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು, ಅದನ್ನು ಹೇಳಿದ್ದಾರೆ. ನಾನು ಹೇಳೋದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ರೀಫಂಡ್ ವಿಲ್ ಬಿ ಮೇಡ್ ಟು ಸೇಮ್ ಅಕೌಂಟ್ ವಿದಿನ್ 15 days ಕಂಪ್ಲೀಷನ್. ಅದಕ್ಕೆ ಹೇಳ್ತಾ ಇದ್ದೀನಿ, ರೀಫಂಡ್ ನೀವು ಅಮೌಂಟ್ ಪೇ ಏನು ಮಾಡ್ತೀರಿ ಅದು ನಿಮ್ಮ ಅಕೌಂಟಿಂದನೇ ಮಾಡಿ.
ಯಾರೋ ಥರ್ಡ್ ಪಾರ್ಟಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸೈಬರ್ ಕೆಫೆ ಆಗಿರ್ಬೋದು, ಅವರ ಕಡೆಯಿಂದ ಫೀಸನ್ನು ಪೇಮೆಂಟ್ ಮಾಡಿಸ್ಬೇಡಿ, ನೀವೇ ಪೇಮೆಂಟ್ ಮಾಡಿ. ಸೊ ಲಿಂಕಲ್ಲಿ ಎಲ್ಲ ಡೀಟೇಲ್ಸನ್ನು ಹಾಕಿಬಿಟ್ಟು 15 days ಆಫ್ಟರ್ ಕಂಪ್ಲೀಷನ್ ಆಫ್ ಎಂಟೈರ್ ಪ್ರೊಸೆಸ್ ನಿಮಗೆ ಫೀಸ್ ರೀಫಂಡ್ ಆಗ್ತದೆ. ರೈಟ್. ಸೊ ದೀಸ್ ಆರ್ ದ ರೂಲ್ಸ್. ಕಾಮೆಡ್ಕೇದಿಂದನೂ ಬಂದಿರುವಂಥ ಮೇಲ್ ID ಇದು. ಸೊ ಇದು ಕನ್ಫರ್ಮ್ ಆಗಿರುವಂಥದ್ದು. ನೀವು ಕಾಮೆಡ್ಕೇದಲ್ಲಿ ಆರಾಮ್ಸೆ ಪಾರ್ಟಿಸಿಪೇಟ್ ಮಾಡಿ. KCETಯಲ್ಲಿ ನಿಮಗೆ ಸೀಟ್ ಸಿಕ್ಕರೂ ಕೂಡ ಅದರಲ್ಲಿ ಅಲಾಟ್ಮೆಂಟ್ ಲೆಟರ್ ಮತ್ತು ಫೀಸ್ ಪೇಡ್ ರಿಸಿಪ್ಟನ್ನು ನೀವು ಇಲ್ಲಿ ತೋರಿಸಿದ್ರಿ ಅಂತಂದರೆ ಕಾಮೆಡ್ಕೆ ಸೀಟ್ ನಿಮಗೆ ಕ್ಯಾನ್ಸಲ್ ಆಗ್ತದೆ. ಎಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.